ಸಮುದಾಯಗಳು ಮಾತ್ರವಲ್ಲ ಕಾಂಗ್ರೆಸ್ ಅನ್ನೇ ಇಬ್ಬಾಗ ಮಾಡ್ತಾ ಈ ಜಾತಿ ಗಣತಿ ಅನ್ನೋ ಅನುಮಾನ. ಯಾಕೆ ಹೀಗೆ ನೋಡಿ, ಗಣತಿಗೆ ಕಾಂಗ್ರೆಸ್ ಪಕ್ಷದಲ್ಲೇ ಇರುವ ಲಿಂಗಾಯತ ಒಕ್ಕಲಿಗ ಸಚಿವರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಈ ವರದಿಯನ್ನ ಸಂಪುಟದ ಸಹೋದ್ಯೋಗಿಗಳ ಕೈಗಿಡೋಕ್ ಮುಂಚೆ ರಾಹುಲ್ ಗಾಂಧಿ ಅನ್ನೋ ಹೆಸರನ್ನೇನೋ ಹೇಳ್ಬಿಟ್ಟಿದ್ದಾರೆ. ಹೀಗಾಗಿ ಪ್ರಬಲ ವಿರೋಧ ಇಲ್ಲದೆ ಹೋದ್ರೂ ಕೂಡ ಸಮುದಾಯಗಳ ಒತ್ತಡ ಅಂತೂ ಈ ಸಚಿವರುಗಳ ಮೇಲೆ ಇದ್ದೇ ಇದೆ. ಇನ್ನು ಬ್ರಾಹ್ಮಣ ಮುಖಂಡರಿಂದಲೂ ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎದ್ದಿದೆ. ಮೇಲ್ವರ್ಗದ ವಿರೋಧ ಪ್ರಬಲವಾಗಿ ಹೋಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಅಹಿಂದ ಅಖಂಡ ಬೆಂಬಲವನ್ನ ಸಿದ್ದರಾಮಯ್ಯನವರ ಪರವಾಗಿ ಜೊತೆಗೆ ಈ ವರದಿಯ ಪರವಾಗಿ ಸೂಚಿಸ್ತಾ ಇವೆ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ಅಹಿಂದ ನಾಯಕರೆಲ್ಲ ಸೇರಿ ಒಂದು ಸಭೆ ಕೂಡ ಮಾಡಿಬಿಟ್ರು. ಈ ವರದಿ ಸರಿ ಇದೆ, ಜಾರಿ ಆಗಬೇಕು, ಮುಖ್ಯಮಂತ್ರಿಗಳ ಪರವಾಗಿ ನಾವು ನಿಂತಿದ್ದೀವಿ ಅಂತ ಹೇಳಿ ಒಂದು ಖಡಕ್ ಸಂದೇಶ ರವಾನೆ ಮಾಡುವ ಸಲುವಾಗಿ 50ಕ್ಕೂ ಅಧಿಕ ಸಮುದಾಯಗಳ ನಾಯಕರೆಲ್ಲ ಸೇರಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಸಭೆ ಕೂಡ ಮಾಡಿದ್ರು. ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರು ಅಹಿಂದ ಪರ, ಅಹಿಂದ ಸಮುದಾಯದವರು ಸಿದ್ದರಾಮಯ್ಯ ಪರ ಅನ್ನೋ ರೀತಿಯಲ್ಲೇ ನಡ್ಕೊಂಡು ಬಂದಿದೆ. ಇನ್ಫ್ಯಾಕ್ಟ್ ಈಗ ಜಾತಿ ಗಣತಿ ವಿಚಾರವನ್ನ ಮುನ್ನೆಲೆಗೆ ತರಲಿಕ್ಕೂ ಕೂಡ ಸಿದ್ದರಾಮಯ್ಯನವರ ಇದೇ ಅಹಿಂದ ಕಾರ್ಡ್, ಇದೇ ಅಹಿಂದ ಲೆಕ್ಕಾಚಾರ ಇದೆಯಾ ಅನ್ನೋ ಚರ್ಚೆ ಕೂಡ ಇದೆ. ಸಿದ್ದರಾಮಯ್ಯನವರ ಕುರ್ಚಿ ಬಗ್ಗೆ ಚರ್ಚೆ ಹೆಚ್ಚಾಗ್ತಾ ಇರೋ ಸಂದರ್ಭದಲ್ಲೇನೆ ಅಹಿಂದ ಸಮುದಾಯ ಅತ್ಯಂತ ಪ್ರಬಲವಾದ ಸಮುದಾಯಗಳು ಜನಸಂಖ್ಯೆಯ ಆಧಾರದಲ್ಲೂ ಕೂಡ, ಹಾಗೆ ಎನ್ಮಾಸ್ ಸಪೋರ್ಟ್ ನನಗಿದೆ ಅನ್ನೋದನ್ನ ಹೈಕಮಾಂಡ್ಗೆ ಮತ್ತೊಮ್ಮೆ ಮನದಟ್ಟು ಮಾಡಿಕೊಡೋ ಸಲುವಾಗಿನೇ ಸಿದ್ದರಾಮಯ್ಯನವರು ಈಗ ಯಾವಾಗ ಡಿಕೆ ಶಿವಕುಮಾರ್ ಅವರು ಕುರ್ಚಿಯನ್ನ ಕ್ಲೈಮ್ ಮಾಡೋ ಧ್ವನಿ ಹೆಚ್ಚಾಗ್ತಾ ಸಾಗ್ತಾ ಇದೆಯೋ ಈ ಸಂದರ್ಭದಲ್ಲಿ ಜಾತಿ ಗಣತಿ ತಂದಿದ್ದೇ ಈ ಕಾರಣಕ್ಕೆ ಅನ್ನೋ ಚರ್ಚೆ ಇದೆ. ಅದನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೂ ಕೂಡ ಇದೀಗ ಈ ಜಾತಿ ಗಣತಿ ವಿಚಾರದಲ್ಲೂ ತಮ್ಮ ಅಗ್ರ ನಾಯಕನ ಬೆನ್ನಿಗೆ ನಿಂತಿದೆ ಅಹಿಂದ ಸಮುದಾಯ. ಎಸ್ಸಿ, ಎಸ್ಟಿ, ಒಬಿಸಿ ವರ್ಗ ಪ್ರತ್ಯೇಕವಾದ ಸಭೆಯನ್ನ ನಡೆಸದೆ ಇನ್ನು ಕುರುಬರ ಸಂಘದ ಕಚೇರಿಯಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ನಾನಾಗ್ಲೇ ಹೇಳಿದಾಗೆ 50ಕ್ಕೂ ಅಧಿಕ ಅಹಿಂದ ಸಮುದಾಯಗಳು ಈ ಸಭೆಯಲ್ಲಿ ಭಾಗಿಯಾಗಿ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡೋದಾಗಿ ಘೋಷಿಸಿವೆ. ಜಾತಿ ಗಣತಿಗೂ ಕೂಡ ಬೆಂಬಲ ನೀಡೋದಾಗಿ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಇದನ್ನೆಲ್ಲ ಕೂಡುಕಳೆದಿ ಗಮನಿಸಿದಾಗ ಮುಖ್ಯಮಂತ್ರಿಗಳ ಬಲವನ್ನ ಹೆಚ್ಚಿಸೋದಕ್ಕೆ ಈ ಅಹಿಂದ ವರ್ಗ ಮುಂದಾಗ್ತಿದೆಯಾ ಅನ್ನೋ ಸಹಜ ಕುತೂಹಲ ಇದ್ದೇ ಇದೆ. ಪ್ರಭಾವಿಗಳ ವಿರೋಧಕ್ಕೆ ಪ್ರತಿಯಾಗಿ ಒಕ್ಕಲಿಗ, ಬ್ರಾಹ್ಮಣ, ಲಿಂಗಾಯತ ಸಮುದಾಯದ ವಿರೋಧದ ಮಠಮಾನ್ಯಗಳ ಪೀಠಾಧಿಪತಿಗಳು ಕೂಡ ಇದೀಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಸಚಿವರು ಕೂಡ ನಾವು ಸಪರೇಟ್ ಆಗಿ ಗಣತಿ ಮಾಡಿಸ್ತೀವಿ ಅನ್ನೋ ಹಂತದಲ್ಲಿ ಹೇಳಿಕೆ ನೀಡಿಬಿಟ್ಟಿದ್ದಾರೆ. ಹೀಗಾಗಿ ಈ ಪ್ರಭಾವಿಗಳ ವಿರೋಧದ ಪ್ರತಿಯಾಗಿ ಅಹಿಂದ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಲಿಕ್ಕೆ ಮುಂದಾಗಿದೆ. ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಾಳೆ ನಡೆಯೋ ಸಂಪುಟ ಸಭೆಯಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಸಂಪುಟದಲ್ಲಿ ಈ ಜಾತಿ ಗಣತಿ ಚರ್ಚೆಗೆ ಒಳಪಟ್ಟಾಗ ಯಾರಿಗೂ ಅನ್ಯಾಯ ಆಗದೆ ಇರೋ ರೀತಿಯಲ್ಲೇನೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಏನೋ ಭರವಸೆ ನೀಡಿದ್ದಾರೆ. ಆದ್ರೆ ಸಭೆಯಲ್ಲಿ ನಿಜಕ್ಕೂ ಎಲ್ಲರಿಗೂ ಸಮಾಧಾನ ಆಗೋ ರೀತಿಯಲ್ಲೇ ಚರ್ಚೆ ಆಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆ. ಸಂಪುಟದಲ್ಲಿ ಜಾತಿ ಗಣತಿಯ ಭವಿಷ್ಯ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇದೇ ಜಾತಿ ಗಣತಿ ಸಂಪುಟದಲ್ಲೇನೆ 2 ಡಿವಿಷನ್ ಮಾಡಿಬಿಡುತ್ತಾ ಅಂತ ಹೇಳಿ 2 ಗುಂಪುಗಳನ್ನಾಗಿ ಸಂಪುಟವನ್ನ ಡಿವೈಡ್ ಮಾಡುತ್ತಾ ಅನ್ನೋ ಅನುಮಾನ ಕೂಡ ಇದೆ. ಮುಖ್ಯಮಂತ್ರಿಗಳ ಪರ ಹಾಗೆ ವಿರೋಧ ಬಣ ಅಂತ ಹೇಳಿ ಸಿದ್ದರಾಮಯ್ಯನವರ ಸಂಪುಟದಲ್ಲೇ 2 ಬಣಗಳಾಗ್ಬಿಡುತ್ತಾ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ ಸಚಿವರು ಆಕ್ಷೇಪ ವ್ಯಕ್ತಪಡಿಸುತ್ತಲೇ ತಮ್ಮ ಪ್ರಬಲ ವಿರೋಧವನ್ನ ಈ ಒಂದು ಜಾತಿ ಗಣತಿಗೆ ಸೂಚಿಸಿದ್ರೆ, ಹಿಂದುಳಿದ ವರ್ಗ, ದಲಿತ, ಮುಸಲ್ಮಾನ ಸಮುದಾಯದ ಸಚಿವರು ಬೆಂಬಲವನ್ನ ಸೂಚಿಸೋ ಸಾಧ್ಯತೆ ಇದೆ. ಹೀಗಾಗಿ ಸಚಿವರಿಂದ ಗಣತಿ ವರದಿ ಪ್ರಮುಖಾಂಶವನ್ನ ಅಧ್ಯಯನ ಮಾಡಲಾಗಿದೆ. 5 ದಿನ ಸಮಯ ಆಯಿತು. ಕೈಯಲ್ಲಿ ಹಿಡಿದು ಎಷ್ಟು ಜನ ಓದಿದ್ದಾರೋ ಬಿಟ್ಟಿದ್ದಾರೋ, ಬಟ್ ಆಯಾ ಸಮುದಾಯಗಳಂತೂ ಏನು ಸಂದೇಶ ಕೊಡಬೇಕೋ ಅದನ್ನು ಕೊಟ್ಟಾಗಿದೆ ಸಚಿವರುಗಳಿಗೆ. ಅದೇ ಸಂದೇಶವನ್ನ ರಿಫ್ಲೆಕ್ಟ್ ಮಾಡಲಿ ಸಭೆಯಲ್ಲಿ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ವರದಿಯ ಪ್ರಮುಖಾಂಶದ ಬಗ್ಗೆ ಸಚಿವರಿಗೆ ಮಾಹಿತಿಯಂತೂ ಸಿಕ್ಕಿದೆ. ಹೀಗಾಗಿ ನಾಳೆ ಸಂಪುಟದಲ್ಲಿ ವರದಿ ಬಗ್ಗೆ ಸವಿವರವಾದ ಚರ್ಚೆ ಆಗೋ ಸಾಧ್ಯತೆ ಇದೆ. ಗಣತಿ ಹಾಗೆ ವರದಿ ಇದ್ರ ಬಗ್ಗೆ ಪರವಾಗಿ ನಿಲ್ಲೋರೆಷ್ಟು, ವಿರುದ್ಧವಾಗಿ ನಿಲ್ಲೋರೆಷ್ಟು ಅನ್ನೋದು ನಾಳೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗೋ ಸಾಧ್ಯತೆ ಇದೆ. ಹೀಗಾಗಿ ಅಂಗೀಕಾರ ನಾಳಿನ ಸಭೆಯಲ್ಲೇ ಆಗ್ಬಿಡುತ್ತೋ ಅಥವಾ ಇನ್ನೊಂದು 3-4 ತಿಂಗಳು ಕಾದ್ಬಿಟ್ಟು ಮತ್ತೊಂದು ಉಪಸಮಿತಿ ರಚನೆ ಮಾಡಿ ಅಧ್ಯಯನ ಮಾಡಿ ಮತ್ತೊಂದು ಸತಿ ತಗೊಳ್ಳೋಣ ಇದನ್ನ ಚರ್ಚೆಗೆ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬರುತ್ತಾ ಕಾದ್ ನೋಡಬೇಕಾಗಿದೆ. ಅಲ್ಲಿಗೆ ಸಮುದಾಯಗಳು ಮಾತ್ರವಲ್ಲ ಕಾಂಗ್ರೆಸ್ ಅನ್ನೇ ಇಬ್ಬಾಗ ಮಾಡ್ತಾ ಈ ಜಾತಿ ಗಣತಿ ಅನ್ನೋ ಅನುಮಾನ. ಯಾಕೆ ಹೀಗೆ ನೋಡಿ, ಗಣತಿಗೆ ಕಾಂಗ್ರೆಸ್ ಪಕ್ಷದಲ್ಲೇ ಇರುವ ಲಿಂಗಾಯತ ಒಕ್ಕಲಿಗ ಸಚಿವರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಈ ವರದಿಯನ್ನ ಸಂಪುಟದ ಸಹೋದ್ಯೋಗಿಗಳ ಕೈಗಿಡೋಕ್ ಮುಂಚೆ ರಾಹುಲ್ ಗಾಂಧಿ ಅನ್ನೋ ಹೆಸರನ್ನೇನೋ ಹೇಳ್ಬಿಟ್ಟಿದ್ದಾರೆ.
ಹೀಗಾಗಿ ಪ್ರಬಲ ವಿರೋಧ ಇಲ್ಲದೆ ಹೋದ್ರೂ ಕೂಡ ಸಮುದಾಯಗಳ ಒತ್ತಡ ಅಂತೂ ಈ ಸಚಿವರುಗಳ ಮೇಲೆ ಇದ್ದೇ ಇದೆ. ಇನ್ನು ಬ್ರಾಹ್ಮಣ ಮುಖಂಡರಿಂದಲೂ ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎದ್ದಿದೆ. ಮೇಲ್ವರ್ಗದ ವಿರೋಧ ಪ್ರಬಲವಾಗಿ ಹೋಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಅಹಿಂದ ಅಖಂಡ ಬೆಂಬಲವನ್ನ ಸಿದ್ದರಾಮಯ್ಯನವರ ಪರವಾಗಿ ಜೊತೆಗೆ ಈ ವರದಿಯ ಪರವಾಗಿ ಸೂಚಿಸ್ತಾ ಇವೆ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ಅಹಿಂದ ನಾಯಕರೆಲ್ಲ ಸೇರಿ ಒಂದು ಸಭೆ ಕೂಡ ಮಾಡಿಬಿಟ್ಟು ಈ ವರದಿ ಸರಿ ಇದೆ, ಜಾರಿ ಆಗಬೇಕು, ಮುಖ್ಯಮಂತ್ರಿಗಳ ಪರವಾಗಿ ನಾವು ನಿಂತಿದ್ದೀವಿ ಅಂತ ಹೇಳಿ ಒಂದು ಖಡಕ್ ಸಂದೇಶ ರವಾನೆ ಮಾಡುವ ಸಲುವಾಗಿ 50ಕ್ಕೂ ಅಧಿಕ ಸಮುದಾಯಗಳ ನಾಯಕರೆಲ್ಲ ಸೇರಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಸಭೆ ಕೂಡ ಮಾಡಿದ್ರು. ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರು ಅಹಿಂದ ಪರ, ಅಹಿಂದ ಸಮುದಾಯದವರು ಸಿದ್ದರಾಮಯ್ಯ ಪರ ಅನ್ನೋ ರೀತಿಯಲ್ಲೇ ನಡ್ಕೊಂಡು ಬಂದಿದೆ. ಇನ್ಫ್ಯಾಕ್ಟ್ ಈಗ ಜಾತಿ ಗಣತಿ ವಿಚಾರವನ್ನ ಮುನ್ನೆಲೆಗೆ ತರಲಿಕ್ಕೂ ಕೂಡ ಸಿದ್ದರಾಮಯ್ಯನವರ ಇದೇ ಅಹಿಂದ ಕಾರ್ಡ್, ಇದೇ ಅಹಿಂದ ಲೆಕ್ಕಾಚಾರ ಇದೆಯಾ ಅನ್ನೋ ಚರ್ಚೆ ಕೂಡ ಇದೆ. ಸಿದ್ದರಾಮಯ್ಯನವರ ಕುರ್ಚಿ ಬಗ್ಗೆ ಚರ್ಚೆ ಹೆಚ್ಚಾಗ್ತಾ ಇರೋ ಸಂದರ್ಭದಲ್ಲೇನೆ ಅಹಿಂದ ಸಮುದಾಯ ಅತ್ಯಂತ ಪ್ರಬಲವಾದ ಸಮುದಾಯಗಳು ಜನಸಂಖ್ಯೆಯ ಆಧಾರದಲ್ಲೂ ಕೂಡ, ಹಾಗೆ ಎನ್ಮಾಸ್ ಸಪೋರ್ಟ್ ನನಗಿದೆ ಅನ್ನೋದನ್ನ ಹೈಕಮಾಂಡ್ಗೆ ಮತ್ತೊಮ್ಮೆ ಮನದಟ್ಟು ಮಾಡಿಕೊಡೋ ಸಲುವಾಗಿನೇ ಸಿದ್ದರಾಮಯ್ಯನವರು ಈಗ ಯಾವಾಗ ಡಿಕೆ ಶಿವಕುಮಾರ್ ಅವರು ಕುರ್ಚಿಯನ್ನ ಕ್ಲೈಮ್ ಮಾಡೋ ಧ್ವನಿ ಹೆಚ್ಚಾಗ್ತಾ ಸಾಕ್ತಾ ಇದೆಯೋ ಈ ಸಂದರ್ಭದಲ್ಲಿ ಜಾತಿ ಗಣತಿ ತಂದಿದ್ದೇ ಈ ಕಾರಣಕ್ಕೆ ಅನ್ನೋ ಚರ್ಚೆ ಇದೆ. ಅದನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೂ ಕೂಡ ಇದೀಗ ಈ ಜಾತಿ ಗಣತಿ ವಿಚಾರದಲ್ಲೂ ತಮ್ಮ ಅಗ್ರ ನಾಯಕನ ಬೆನ್ನಿಗೆ ನಿಂತಿದೆ ಅಹಿಂದ ಸಮುದಾಯ. ಎಸ್ಸಿ, ಎಸ್ಟಿ, ಒಬಿಸಿ ವರ್ಗ ಪ್ರತ್ಯೇಕವಾದ ಸಭೆಯನ್ನ ನಡೆಸದೆ ಇನ್ನು ಕುರುಬರ ಸಂಘದ ಕಚೇರಿಯಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ನಾನಾಗ್ಲೇ ಹೇಳಿದಾಗೆ 50ಕ್ಕೂ ಅಧಿಕ ಅಹಿಂದ ಸಮುದಾಯಗಳು ಈ ಸಭೆಯಲ್ಲಿ ಭಾಗಿಯಾಗಿ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡೋದಾಗಿ ಘೋಷಿಸಿವೆ. ಜಾತಿ ಗಣತಿಗೂ ಕೂಡ ಬೆಂಬಲ ನೀಡೋದಾಗಿ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಇದನ್ನೆಲ್ಲ ಕೂಡುಕಳೆದಿ ಗಮನಿಸಿದಾಗ ಮುಖ್ಯಮಂತ್ರಿಗಳ ಬಲವನ್ನ ಹೆಚ್ಚಿಸೋದಕ್ಕೆ ಈ ಅಹಿಂದ ವರ್ಗ ಮುಂದಾಗ್ತಿದೆಯಾ ಅನ್ನೋ ಸಹಜ ಕುತೂಹಲ ಇದ್ದೇ ಇದೆ. ಪ್ರಭಾವಿಗಳ ವಿರೋಧಕ್ಕೆ ಪ್ರತಿಯಾಗಿ ಒಕ್ಕಲಿಗ, ಬ್ರಾಹ್ಮಣ, ಲಿಂಗಾಯತ ಸಮುದಾಯದ ವಿರೋಧದ ಮಠಮಾನ್ಯಗಳ ಪೀಠಾಧಿಪತಿಗಳು ಕೂಡ ಇದೀಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಸಚಿವರು ಕೂಡ ನಾವು ಸಪರೇಟ್ ಆಗಿ ಗಣತಿ ಮಾಡಿಸ್ತೀವಿ ಅನ್ನೋ ಹಂತದಲ್ಲಿ ಹೇಳಿಕೆ ನೀಡಿಬಿಟ್ಟಿದ್ದಾರೆ. ಹೀಗಾಗಿ ಈ ಪ್ರಭಾವಿಗಳ ವಿರೋಧದ ಪ್ರತಿಯಾಗಿ ಅಹಿಂದ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಲಿಕ್ಕೆ ಮುಂದಾಗಿದೆ. ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಾಳೆ ನಡೆಯೋ ಸಂಪುಟ ಸಭೆಯಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಸಂಪುಟದಲ್ಲಿ ಈ ಜಾತಿ ಗಣತಿ ಚರ್ಚೆಗೆ ಒಳಪಟ್ಟಾಗ ಯಾರಿಗೂ ಅನ್ಯಾಯ ಆಗದೆ ಇರೋ ರೀತಿಯಲ್ಲೇನೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಏನೋ ಭರವಸೆ ನೀಡಿದ್ದಾರೆ. ಆದ್ರೆ ಸಭೆಯಲ್ಲಿ ನಿಜಕ್ಕೂ ಎಲ್ಲರಿಗೂ ಸಮಾಧಾನ ಆಗೋ ರೀತಿಯಲ್ಲೇ ಚರ್ಚೆ ಆಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆ. ಸಂಪುಟದಲ್ಲಿ ಜಾತಿ ಗಣತಿಯ ಭವಿಷ್ಯ ಏನಾಗತ್ತೆ ಅನ್ನೋ ಒಂದು ಪ್ರಶ್ನೆ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇದೇ ಜಾತಿ ಗಣತಿ ಸಂಪುಟದಲ್ಲೇನೆ 2 ಡಿವಿಷನ್ ಮಾಡಿಬಿಡುತ್ತಾ ಅಂತೇಳಿ 2 ಗುಂಪುಗಳನ್ನಾಗಿ ಸಂಪುಟವನ್ನ ಡಿವೈಡ್ ಮಾಡುತ್ತಾ ಅನ್ನೋ ಅನುಮಾನ ಕೂಡ ಇದೆ. ಮುಖ್ಯಮಂತ್ರಿಗಳ ಪರ ಹಾಗೆ ವಿರೋಧ ಬಣ ಅಂತ ಹೇಳಿ ಸಿದ್ದರಾಮಯ್ಯನವರ ಸಂಪುಟದಲ್ಲೇ 2 ಬಣಗಳಾಗ್ಬಿಡುತ್ತಾ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ.